ಯಾವ ತರ ಎಲ್ಲ ತಿಳ್ಕೊಂಡಿದ್ದೀನಿ. ಇದು ಇನ್ನರ್ ವರ್ಲ್ಡ್, ಒಳಗಿನ ಪ್ರಪಂಚ. ಇದು ಹ್ಯೂಮನ್ ಸೈಕಾಲಜಿ ತಿಳ್ಕೊಳ್ಳೋ ಲ್ಯಾಬೊರೇಟರಿ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಉಪೇಂದ್ರ ಅವ್ರ ತಾಯಿ ಕ್ಯಾರೆಕ್ಟರ್. ಇವ್ರ ಹೆಸರು ಬಂದು ಪ್ರಕೃತಿ ಅಂತ, ಅಂದ್ರೆ ನೇಚರ್ ಅಂತ ಅರ್ಥ. ನೇಚರ್ ಅಥವಾ ಪ್ರಕೃತಿನ ತಾಯಿ ಅಂತ ತಾನೇ ಕರೆಯೋದು, ಹಾಗಾಗಿ ಈ ಹೆಸರನ್ನ ಇಟ್ಟಿರ್ತಾರೆ. ಮತ್ತೆ ಇವ್ರಿಗೆ ಇಬ್ರು ಮಕ್ಳು ಇರ್ತಾರೆ, ಒಬ್ಬ ಬಂದು ಸತ್ಯ, ಇನ್ನೊಬ್ಬ ಬಂದು ಕಲ್ಕಿ. ಸೊ ಇವ್ರ ವಿಷಯಕ್ಕೆ ಆಮೇಲೆ ಹೋಗೋಣ. ಈ ತಾಯಿನ 4-5 ಜನ ಸೇರಿ ಹಾಳು ಮಾಡಿರ್ತಾರೆ. ಅಲ್ಲೂ ಸಿಂಬಾಲಿಕ್ ಆಗಿ ತೋರಿಸಿರ್ತಾರೆ, ನಾವು ಅಬ್ಸರ್ವ್ ಮಾಡಿರಲ್ಲ. ಅಂದರೆ ಮೈನಿಂಗ್ ಮಾಫಿಯಾ, ಮೆಡಿಕಲ್ ಮಾಫಿಯಾ, ಟಿಂಬರ್ ಮಾಫಿಯಾ, ಬಿಸ್ನೆಸ್ ಅಂಡ್ ಬಿಲ್ಡರ್ಸ್ ಮಾಫಿಯಾ, ಇವರೆಲ್ಲ ಸೇರಿ ಈ ಪ್ರಕೃತಿನ ಹಾಳು ಮಾಡಿದೆ ಅಂತ ಸಿಂಬಾಲಿಕ್ ಆಗಿ ಈ ಕ್ಯಾರೆಕ್ಟರ್ ಮೂಲಕ ತೋರಿಸಿರ್ತಾರೆ. ಈ ಪ್ರಕೃತಿ ತಾಯಿಯ ಮಕ್ಕಳೇ ನಾವಲ್ಲ. ಅಂದರೆ ಈ ಸೃಷ್ಟಿ, ಈ ನೇಚರ್, ಈ ಪ್ರಕೃತಿ ಏನಿದೆಯೋ ಇದರದ್ದು ಬೈ ಪ್ರಾಡಕ್ಟ್ಗೆ ತಾನೇ ನಾವು. ಈ ಪ್ರಕೃತಿ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಬಂದು ಸತ್ಯ, ಇನ್ನೊಬ್ಬ ಬಂದು ಕಲ್ಕಿ. ಅದನ್ನು ಫಿಲಮಲ್ಲಿ ತೋರಿಸಿರ್ತಾರೆ. ಈ ಪ್ರಕೃತಿದು ಬೈ ಪ್ರಾಡಕ್ಟ್ ನಾವೇ ಅಂತ ಹೇಳಾಯಿತು. ನಮ್ಮೊಳಗೆ 2 ಶೇಡ್ಸ್ ಇರುತ್ತೆ. ಒಂದು ಬಂದು ಸತ್ಯ, ನನ್ನೊಳಗೆ, ನಿನ್ನೊಳಗೆ, ಪ್ರತಿಯೊಬ್ಬರ ಒಳಗಿನೋ ಇರೋ ಒಂದು ಸತ್ಯ. ಈ ಸತ್ಯನ ಯಾರು ತಿಳ್ಕೊತಿಲ್ಲ. ಜೊತೆಗೆ ನಮ್ಮೊಳಗೆ ಕಲ್ಕಿನೂ ಇದೆ. ಅಂದರೆ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಇನ್ನರ್ ವರ್ಲ್ಡ್. ಈ ಇನ್ನರ್ ವರ್ಲ್ಡ್ ಏನಿದೆ, ಇದರಿಂದ ತಪ್ಪಿಸ್ಕೊಬರೋದಿದೆಯಲ್ಲ, ಇದೇ ನಿಜವಾದ ಬುದ್ಧಿವಂತಿಕೆ. ಈ ಸತ್ಯ ಮತ್ತು ಕಲ್ಕಿನ 3 ಡಿಫ್ರೆಂಟ್ ಲೇಯರ್ಸ್ ಅಂದರೆ ಸಬ್ಜೆಕ್ಟ್ಗಳಲ್ಲಿ ತೋರಿಸಿರ್ತಾರೆ. ಹಾಗಾಗಿನೇ ಕನ್ಫ್ಯೂಷನ್ ಆಗೋದು. ಒಂದು ಬಂದು ಫಿಲಾಸಫಿ, ಇನ್ನೊಂದು ಬಂದು ಪಾಲಿಟಿಕ್ಸು, ಇನ್ನೊಂದು ಬಂದು ಇಂಟರ್ನ್ಯಾಷನಲ್ ರಿಲೇಷನ್ಸು. ಅವಾಗವಾಗ ಈ ಒಂದು ಮೆಸೇಜ್ ಹೇಳೋಕ್ಕೋಸ್ಕರ ಈ ಕ್ಯಾರೆಕ್ಟರ್ಗಳನ್ನ ಈ ಸಬ್ಜೆಕ್ಟ್ಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಈ ಕಲ್ಕಿ ಕ್ಯಾರೆಕ್ಟರ್ದು ಸಾಕು ತಂದೆ ಹೆಸರು ಬಂದು ಅಫ್ಘಾನು. ಅಂದರೆ ಇಲ್ಲಿ ಕ್ಲೀನಾಗಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನ ತೋರಿಸ್ತಿದ್ದಾರೆ. ಈ ಅಫ್ಘಾನ್ಗೆ ಇಬ್ರು ಹೆಣ್ತಿರೋ, ಒಂದು ಬಂದು ಅಮೇರಿಕ, ಇನ್ನೊಂದು ಬಂದು ರಷ್ಯಾ. ಇದನ್ನು ಕ್ಯಾರೆಕ್ಟರ್ಗಳಲ್ಲೇ ತೋರಿಸ್ತಾರೆ. ಈ 3 ಜನ ಕಿತ್ತಾಡ್ಕೊಂಡು ದೂರ ಆಗ್ಬಿಡ್ತಾರೆ. ಇದರಿಂದ ಇನ್ಫ್ಲುಯೆನ್ಸ್ ಆಗಿ ಬೆಳೆದವನೇ ಈ ಕಲ್ಕಿ ಕ್ಯಾರೆಕ್ಟ್ರು. ಇವಂದೇ ಆಗಿರೋ ಒಂದು ಇನ್ನರ್ ವರ್ಲ್ಡು ಇದೆ. ಬ್ಯಾಡ್ ಎಕ್ಸಾಂಪಲ್ಸ್ಗಳನ್ನ ತಗೊಂಡು ತಾನೇ ಸೃಷ್ಟಿ ಮಾಡ್ಕೊಂಡಿರೋದು. ಇವನು ಸಿಸ್ಟಮ್ ಒಳಗಡೆ ಬಂದ್ಬಿಟ್ಟು ಏನೋ ಒಂದು ಚೇಂಜ್ ಮಾಡ್ತೀನಿ ಅನ್ನೋದು ದೊಡ್ಡ ಭ್ರಮೆ. ಅದನ್ನು ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತಾರೆ ಏನಾಗುತ್ತೆ ಅಂತ. ಜೊತೆಗೆ ಯಾವಾಗ ನೀನು ನಿನ್ನ ಒಳಗಿರೋ ಸತ್ಯ ತಿಳ್ಕೊತೀಯೋ ಅದೇ ನಿಜವಾಗಿರೋ ಟ್ರಾನ್ಸ್ಫಾರ್ಮೇಷನು. ಯಾವಾಗ ಸತ್ಯ ತಿಳ್ಕೊತೀಯೋ ಅಲ್ಲಿಂದಾನೇ ಸ್ಟಾರ್ಟು ಸತ್ಯಯುಗ ಅನ್ನೋದೇ ಈ ಮೂವಿದು ಓಲ್ ಕಾನ್ಸೆಪ್ಟು. ಆಚೆಯಿಂದ ಯಾರೊಬ್ಬ ಬರ್ತಾನೆ, ಯಾರೊಬ್ಬ ಚೇಂಜ್ ಮಾಡ್ತಾನೆ ಅನ್ನೋದು ಭ್ರಮೆ. ನೀನು ಯಾವಾಗ ಚೇಂಜ್ ಆಗ್ತೀಯೋ ಆಗ ಪ್ರತಿಯೊಂದು ಚೇಂಜ್ ಆಗುತ್ತೆ ಅನ್ನೋದೇ ಈ ಮೂವಿದು ಓಲ್ ಕಾನ್ಸೆಪ್ಟ್.